ನಮಸ್ತೆ ವೀಕ್ಷಕರೇ, ನಾನು ನಿಮ್ಮ KN ರಾವ್ ಗುರುಜಿ. ಇವತ್ತಿನ ವಿಷಯ ಏಪ್ರಿಲ್ 2026ರ ರಾಶಿ ಭವಿಷ್ಯ, ಅದರಲ್ಲಿ ಕನ್ಯಾ ರಾಶಿ. ಕನ್ಯಾ ರಾಶಿಯ ಬಗ್ಗೆ ಮಾಹಿತಿ ಕೊಡೋಕೆ ಬಂದಿದ್ದೀನಿ. ಅದಕ್ಕಿಂತ ಮುಂಚೆ ಈ ಚಾನಲ್ ಲೈಕ್ ಮಾಡಿ, ಫಾಲೋ ಮಾಡಿ, ಆದಷ್ಟು ಶೇರ್ ಮಾಡಿ. ಕನ್ಯಾ ರಾಶಿಯ ಏಪ್ರಿಲ್ ತಿಂಗಳಲ್ಲಿ ಮಿಶ್ರ ಫಲ ನೀಡುವಂಥ ರಾಶಿ ಇದು. ಅದರಲ್ಲಿ ಗ್ರಹಗತಿಗಳು ಹೇಗಿರುತ್ತೆ, ಫಲಾನುಫಲ ಹೇಗಿರುತ್ತೆ, ಗೋಚಾರ ಫಲ ಹೇಗಿರುತ್ತೆ ತಿಳಿಯೋಣ. ಗ್ರಹಗತಿಗಳು: ಸೂರ್ಯ ಏಪ್ರಿಲ್ 14ರ ನಂತರ 8ನೇ ಮನೆಯಲ್ಲಿ ಇರೋದರಿಂದ ಅನಿರೀಕ್ಷಿತ ಘಟನೆಗಳು, ಕೆಲಸದಲ್ಲಿ ಸ್ವಲ್ಪ ಅಡೆತಡೆಗಳು ಸೂಚಿಸ್ತಾ ಹೋಗ್ತಾನೆ. ಮತ್ತು ಶನಿ 7ನೇ ಮನೆಯಲ್ಲಿ ಇರೋದರಿಂದ ಪಾಲುದಾರಿಕೆ ಮತ್ತು ವೈವಾಹಿಕ ಜೀವನದಲ್ಲಿ ಅಡೆತಡೆಗಳು, ತೊಂದರೆ ತಾಪತ್ರೆಗಳು ಬಹಳ ಬರ್ತಾ ಹೋಗುತ್ತೆ. ಜೀವನದಲ್ಲಿ ತಾಳ್ಮೆ ಬಹಳ ಮುಖ್ಯ. ತಾಳ್ಮೆಯಿಂದಷ್ಟು ತುಂಬಾ ಅನುಕೂಲಕರ ಆಗುವಂಥ ಚಾನ್ಸಸ್ಗಳು ಈ ತಿಂಗಳಲ್ಲಿ ನಿಮ್ಮದಾಗುತ್ತೆ. ಗುರು 9ನೇ ಮನೆಯಲ್ಲಿ ಅಂದರೆ ಭಾಗ್ಯಸ್ಥಾನದಲ್ಲಿ ಇರೋದರಿಂದ ನಿಮಗೆ ದೊಡ್ಡ ಮಟ್ಟದ ರಕ್ಷಣೆ ನೀಡ್ತಾ ಹೋಗ್ತಾನೆ ಹಣಕಾಸಿನ ವ್ಯವಸ್ಥೆಯಲ್ಲಿ. ಇಷ್ಟು ಗ್ರಹಗತಿಗಳು. ಈಗ ಯಾವ್ಯಾವ ಕ್ಷೇತ್ರಗಳಲ್ಲಿ ಯಾರಿಗೆ ಲಾಭದಾಯಕ ಆಗುತ್ತೆ, ಯಾರಿಗೆ ನಷ್ಟದಾಯಕ ಆಗುತ್ತೆ ಅದನ್ನು ನಿಮಗೆ ತಿಳಿಸ್ಕೊಡ್ತೀನಿ. ಉದ್ಯೋಗದಲ್ಲಿ, ಕೆಲಸದಲ್ಲಿ ಶ್ರಮಕ್ಕೆ ತಕ್ಕ ಪ್ರತಿಫಲ ಸಿಗ್ತಾ ಹೋಗುತ್ತೆ. ತುಂಬಾ ಮೇಲಾಧಿಕಾರಿಗಳಿಂದ ವಾದ ವಿವಾದ, ತೊಂದರೆ ತಾಪತ್ರೆಗಳು ಬರ್ತಾ ಹೋಗುತ್ತೆ ಈ ತಿಂಗಳಲ್ಲಿ. ವರ್ಗಾವಣೆ ನಿಮಗೆ ಬೇಡ ಅಂದರೂ ಕೂಡ ವರ್ಗಾವಣೆ ಆಗುವಂಥ ಚಾನ್ಸಸ್ಗಳು ತುಂಬಾ ಇದೆ. ಅಕಸ್ಮಾತ್ ನಿಮಗೆ ಬೇಕಂದ್ರೂ ಕೂಡ ಈ ತಿಂಗಳಲ್ಲಿ ವರ್ಗಾವಣೆ ಆಗುವಂಥ ಚಾನ್ಸಸ್ಸು ತುಂಬ ಇದೆ. ಮತ್ತು ಇದೆಲ್ಲ ಆದಮೇಲೂ ಕೂಡ ದೀರ್ಘಕಾಲದಷ್ಟು, ಅಂದರೆ ಸ್ಟಾರ್ಟಿಂಗಲ್ಲೇ ನಿಮಗೆ ಕೆಟ್ಟದಿದ್ದರೂ ಕೂಡ ಇನ್ನೂ ಅರ್ಧ ಭಾಗದ ಆದ ಮೇಲೆ ನಿಮಗೆ ದೀರ್ಘಕಾಲದಲ್ಲಿ ತುಂಬಾ ಲಾಭ ಆಗುವಂಥ ಚಾನ್ಸಸ್ಗಳು ತುಂಬ ಇದೆ. ಮತ್ತು ವ್ಯಾಪಾರ ವ್ಯವಹಾರದಲ್ಲಿ ನೋಡ್ತಾ ಹೋದರೆ ಹಣದ ಹೂಡಿಕೆ ಏನು ಮಾಡ್ತಿರ್ತೀರಿ, ಇನ್ವೆಸ್ಟ್ಮೆಂಟ್ ಆಗಿರ್ಬೋದು, ಮ್ಯೂಚುವಲ್ ಫಂಡ್ಸ್ ಆಗಿರ್ಬೋದು, ಶೇರ್ ಮಾರ್ಕೆಟ್ ಆಗಿರ್ಬೋದು, ಮತ್ತು ಇನ್ನಿತರ ನೀವು ಯಾವುದೇ ಒಂದು ಹೂಡಿಕೆ ಮಾಡ್ತಾ ಇರ್ತೀರಾ, ಅದರಲ್ಲಿ ಸ್ವಲ್ಪ ಜಾಗರೂಕತೆಯಿಂದ ಇರಬೇಕು, ಎಚ್ಚರಿಕೆಯಿಂದ ಇರಬೇಕು. ಯಾಕಂದರೆ ಅದರಲ್ಲಿ ನಿಮಗೆ ಹಣದ ಪೋಲು ಆಗ್ತಾ ಹೋಗುತ್ತೆ, ಹಣದ ನಷ್ಟಗಳು ಜಾಸ್ತಿನೇ ಆಗ್ತಾ ಹೋಗುತ್ತೆ. ಹಣಕಾಸಿನ ವಿಚಾರದಲ್ಲಿ ಅಂತಂದರೂ ಹಣಕಾಸಿನ ವ್ಯವಹಾರದಲ್ಲಿ ತುಂಬಾ ನಿಮಗೆ ಕಠಿಣ ಪರಿಶ್ರಮ ಎದುರಾಗುವಂಥ ಚಾನ್ಸಸ್ಗಳು ತುಂಬಾ ಇದೆ. ಅದರಲ್ಲಿ ಕಬ್ಬಿಣ ಮತ್ತು ಆಯಿಲ್ ಮತ್ತು ಕೃಷಿ ಸಂಬಂಧಿತ ವ್ಯವಹಾರದಲ್ಲಿ ತುಂಬಾ ಸಾಧಾರಣ ಲಾಭಾಂಶ, ನೀವು ಅಂದಿಕೊಂಡಕ್ಕಿಂತ ಜಾಸ್ತಿ ಏನು ಬರೋದಿಲ್ಲ. ಆದರೆ ನಿಮಗೆ ಎಷ್ಟು ಖರ್ಚು ಮಾಡಿರ್ತೀರಿ ಅದಕ್ಕಿಂತ ಸ್ವಲ್ಪ ಜಾಸ್ತಿ ಬರ್ಬೋದೇ ವಿನಃ ತುಂಬಾ ನಿಮಗೆ ಲಾಭಗಳು ಸಿಗುವಂಥ ಚಾನ್ಸಸ್ಗಳು ಕಮ್ಮಿ ಈ ತಿಂಗಳಲ್ಲಿ. ಯಾಕಂತ ಹೇಳಿದ್ರೆ ಸ್ವಲ್ಪ ಹಣಕಾಸಿನ ವ್ಯವಸ್ಥೆ ಈ ತಿಂಗಳಲ್ಲಿ ಕನ್ಯಾ ರಾಶಿಯವರಿಗೆ ಬಹಳನೇ ಕಠಿಣ ಪರಿಶ್ರಮ ಇದೆ. ಮತ್ತು ಶಿಕ್ಷಣದಲ್ಲಿ ನೋಡ್ತಾ ಹೋದರೆ ಓದಿನಲ್ಲಿ ಹೆಚ್ಚು ಪರಿಶ್ರಮ ಪಡಲೇಬೇಕಾಗುತ್ತೆ. ಕನ್ಯಾ ರಾಶಿಯವರು ಪರಿಶ್ರಮ ಪಡಲಿಲ್ಲ ಅಂತಂದರೆ ನಿಮಗೆ ಪ್ರತಿಫಲ ದೊರಕೋದೇ ಇಲ್ಲ. ನೀವು ಆಲಸ್ಯ ಬುದ್ಧಿ, ಸೋಮಾರಿತನ ಬಿಟ್ಟು ಮುಂದಕ್ಕೆ ಹೋಗಿ ಓದಿದಷ್ಟು ನಿಮಗೆ ಒಳ್ಳೆಯ ಪ್ರಶಂಸೆ ಸಿಗ್ತಾ ಹೋಗುತ್ತೆ. ಇಲ್ಲ ಅಂತಂದರೆ ನಿಮಗೆ ತೊಂದರೆಗಳು, ತಾಪತ್ರೆಗಳು ಜಾಸ್ತಿ ಆಗ್ತಾ ಹೋಗುತ್ತೆ. ಫೇಲ್ ಆಗುವಂಥ ಚಾನ್ಸಸ್ಗಳು ತುಂಬಾ ಇದೆ. ಆದಷ್ಟು ಶಿಸ್ತಿನಿಂದ ನಿಮ್ಮ ಎಕ್ಸಾಮ್ ಪ್ರಿಪೇರ್ ಏನು ಆಗ್ತಿರ್ತೀರಿ ಅದೆಲ್ಲ ರೀತಿ ಕರೆಕ್ಟಾಗಿ ಆಗ್ತಾ ಹೋಗಿ ನಿಮಗೆ ಎಲ್ಲ ರೀತಿಯಿಂದ ಒಳ್ಳೆಯದಾಗ್ತಾ ಹೋಗುತ್ತೆ. ಇನ್ನು ಆರೋಗ್ಯದ ವಿಚಾರದಲ್ಲಿ ಬರ್ತಾ ಹೋದರೆ ನಿಮಗೆ ಕಣ್ಣಿನ ಸಮಸ್ಯೆಗಳು ಎದುರಾಗ್ಬೋದು, ದೇಹದಲ್ಲಿ ಉಷ್ಣಾಂಶದ ಕೊರತೆಗಳು ಜಾಸ್ತಿ ಆಗ್ತಾ ಹೋಗ್ಬೋದು, ಮತ್ತು ಜೀರ್ಣಕ್ರಿಯೆಯಲ್ಲಿ ತೊಂದರೆ ಆಗ್ತಾ ಹೋಗ್ಬೋದು, ಮತ್ತು ವಾಹನ ಚಲಾಯಿಸಬೇಕಾದ್ರೆ ನಿಮಗೆ ಆಕ್ಸಿಡೆಂಟ್ ಆಗುವಂಥ ಚಾನ್ಸಸ್ಗಳು ತುಂಬಾ ಇದೆ ಈ ತಿಂಗಳಲ್ಲಿ. ಸ್ವಲ್ಪ ಗಾಡಿ ಓಡಿಸ್ಬೇಕಾದ್ರೆ ಸ್ವಲ್ಪ ಜಾಗರೂಕತೆಯಿಂದ ಇರಿ. ಓವರ್ಟೇಕ್ ಮಾಡೋದಾಗಿರಲಿ, ಅಕಸ್ಮಾತ್ ಇಲ್ಲ ಅಂತಂದರೆ ಸ್ಪೀಡಾಗಿ ಹೋಗೋದಾಗಿರಲಿ, ಇದು ಸ್ವಲ್ಪ ಕಡಿಮೆ ಮಾಡಿದಷ್ಟು ನಿಮಗೆ ಭಾಳ ಅನುಕೂಲ. ಇಲ್ಲ ಅಂತಂದರೆ ಆಕ್ಸಿಡೆಂಟ್ ಆಗುವಂಥ ಚಾನ್ಸಸ್ಗಳು ತುಂಬ ಇದೆ. ಇನ್ನು ಪ್ರೀತಿ ಪ್ರೇಮ ವಿಚಾರದಲ್ಲಿ ನೋಡ್ತಾ ಹೋದರೆ ಪ್ರೀತಿ ಪ್ರೇಮ ವಿಚಾರದಲ್ಲಿ ಏನಾಗುತ್ತಪ್ಪ ಅಂತಂದರೆ ಸಣ್ಣ ಪುಟ್ಟ ಸಂಶಯಗಳು, ಅಂದರೆ ಅನುಮಾನಗಳು ಬರ್ತಾ ಹೋಗುತ್ತೆ. ನೀವು ಒಬ್ರು ಪ್ರೀತಿಸ್ತಿರ್ತೀರಿ, ಅವ್ರು ಬೇರೆಯವರು ಪ್ರೀತಿಸ್ತಿದ್ದಾರೆ ಅಂತೇಳಿ ಸ್ವಲ್ಪ ಗಾಳಿ ಸುದ್ದಿ, ಗಾಳಿ ಮಾತು ಕೇಳಿಬಿಟ್ಟು ಇಬ್ಬರ ಮಧ್ಯೆ ವೈಮನಸ್ಸು ಉಂಟಾಗ್ಬೋದು, ಇಬ್ಬರ ಮಧ್ಯೆ ಅನುಮಾನಗಳು ಬರ್ತಾ ಹೋಗ್ಬೋದು. ಅಕಸ್ಮಾತ್ ಸಂಗಾತಿಯೊಂದಿಗೆ ಏನೋ ಒಂದು ಭಿನ್ನಾಭಿಪ್ರಾಯಗಳು ಉಂಟಾಗ್ತಾ ಹೋದ್ರೂ ಕೂಡ ಕೂತು ಮಾತುಕತೆಯಿಂದ ಸಂಧಾನ ಮಾಡಿಕೊಂಡಷ್ಟು ನಿಮಗೆ ಒಳ್ಳೆಯದಾಗ್ತಾ ಹೋಗುತ್ತೆ. ಇಲ್ಲ ಅಂತಂದರೆ ದೂರ ಆಗುವಂಥ ಚಾನ್ಸಸ್ಗಳು ತುಂಬಾ ಇದೆ. ಪ್ರೀತಿ ಪ್ರೇಮ ವಿಚಾರದಲ್ಲಿ ಆಗಿರ್ಬೋದು, ಪ್ರೇಮಿಗಳಿಗಾಗಿರ್ಬೋದು, ಗಂಡ ಹೆಂಡತಿಗಳು ಆಗಿರ್ಬೋದು, ಸ್ವಲ್ಪ ಕೂತು ಮಾತಾಡೋದ್ರಿಂದ ನಿಮಗೆ ಎಲ್ಲ ರೀತಿ ಸಮಸ್ಯೆಗಳು ಬಗೆಹರಿತಾ ಹೋಗುತ್ತೆ. ಮದುವೆ ವಿಚಾರದಲ್ಲಿ ನೋಡ್ತಾ ಹೋದರೆ ಅಷ್ಟೊಂದೇನು ಚೆನ್ನಾಗಿಲ್ಲ.
ಯಾಕಂತ ಹೇಳಿದ್ರೆ ಮದುವೆ ಮಾತುಕತೆ ಆಗ್ತಾ ಹೋಗುತ್ತೆ, ಅದು ಅಡೆತಡೆಗಳು ಜಾಸ್ತಿ ಬರ್ತಾ ಹೋಗುತ್ತೆ. ಒಬ್ರಿಗೆ ಇಷ್ಟ ಆದರೆ ಇನ್ನೊಬ್ರಿಗೆ ಇಷ್ಟ ಆಗ್ತಿರಲ್ಲ. ಮತ್ತು ಸಂಬಂಧಿಕರಲ್ಲಿ ಏನೋ ಒಂದು ಚುಚ್ಚು ಮಾತಿನಿಂದ ಏನೋ ಒಂದು ಮದುವೆಯಲ್ಲಿ ಅರ್ಧಕ್ಕರ್ಧ ಅಲ್ಲೇ ಸ್ಟಾಪ್ ಆಗ್ತಾ ಹೋಗುತ್ತೆ. ಅಕಸ್ಮಾತ್ ಮದುವೆ ಕೊನೆ ಹಂತದಲ್ಲಿ ಬಂದರೂ ಕೂಡ ಮತ್ತೆ ಅಡೆತಡೆಗಳಿಂದ ಯಾವುದೋ ಒಂದು ಅಡೆತಡೆಗಳಿಂದ ಮತ್ತು ಅಲ್ಲಿಂದಲೇ ಸ್ಟಾಪ್ ಆಗ್ತಾ ಹೋಗುತ್ತೆ. ಈ ತಿಂಗಳಲ್ಲಿ ಮದುವೆ ಮಾತುಕತೆ ಆಡೋದಕ್ಕಿಂತ ಸ್ವಲ್ಪ ಮುಂದಕ್ಕೆ ಹೋದಷ್ಟು ನಿಮಗೆ ಅನುಕೂಲ. ಈ ತಿಂಗಳಲ್ಲಿ ಮದುವೆ ಆಗುವಂಥ ಚಾನ್ಸಸ್ಗಳು ತುಂಬಾ ಕಮ್ಮಿ. ಸ್ವಲ್ಪ ಸಂಬಂಧಿಕರಿಂದ ಆಗಿರ್ಬೋದು, ಇಲ್ಲ ತಂದೆ ತಾಯಿಗಳ ಕಡೆಯಿಂದ ಆಗಿರ್ಬೋದು, ಸ್ವಲ್ಪ ಏನಾದರೂ ಒಂದು ಯಾರಿಂದ ಅದು ಅಡೆತಡೆಗಳು ಬರ್ತಾ ಹೋಗುತ್ತೆ. ಸ್ವಲ್ಪ ಮುಂದೂಡಿಕೆ ಹೋದಷ್ಟು ಸ್ವಲ್ಪ ನಿಮಗೆ ಅನುಕೂಲ ಮದುವೆ ವಿಚಾರದಲ್ಲಿ ಇರೋರಿಗೆ. ಹಣಕಾಸಿನ ವಿಚಾರದಲ್ಲಿ ನೋಡ್ತಾ ಹೋದರೆ ಹಣಕಾಸಿನ ವಿಚಾರದಲ್ಲಿ ತುಂಬಾ ಉತ್ತಮವಾಗಿದೆ. ಗುರುವಿನ ಕೃಪೆಯಿಂದ ಆಕಸ್ಮಿಕವಾಗಿ ತುಂಬಾ ಲಾಭದಾಯಕವಾಗಿ ಹಣ ನಿಮ್ಮಲ್ಲೇ ಹುಡ್ಕೊಂಡು ಬರ್ತಾ ಹೋಗುತ್ತೆ, ನೀವು ಬೇಡ ಅಂತಂದರೂ ಕೂಡ. ಅಷ್ಟು ನಿಮಗೆ ಹಣದ ಕೊರತೆ ನೀಗುತ್ತೆ ಈ ತಿಂಗಳಲ್ಲಿ. ಹಣದ ವಿಚಾರದಲ್ಲಂದರೆ ಇವರಿಗೆ ಯಾರೂ ಕೂಡ ಸವಾಲು ಎಸೆಯೋ ಮಾತೇ ಇಲ್ಲ. ಅಷ್ಟೊಂದು ಹಣ ತುಂಬಿ ಬರ್ತಾ ಹೋಗುತ್ತೆ ಕನ್ಯಾ ರಾಶಿಯವರಿಗೆ. ಮತ್ತು ದುಡ್ಡು ಬರ್ತಾ ಇದೆ ಅಂತೇಳಿ ಸುಮ್ಮನೆ ಖರ್ಚು ಮಾಡೋದಾಗಿರಲಿ, ಅನಗತ್ಯ ಖರ್ಚು ಮಾಡೋದಾಗಿರಲಿ, ಅದು ತೊಗೊಂಡೆ ಇದು ತೊಗೊಂಡೆ ಅಂತೇಳಿ ಸ್ವಲ್ಪ ಇದರಿಂದ ನೀವು ದೂರ ಇದ್ದಷ್ಟು ನಿಮಗೆ ಪೂರ್ತಿ ಪ್ರಮಾಣದಲ್ಲಿ ಲಾಭದಾಯಕ ಆಗುವಂಥ ಚಾನ್ಸಸ್ಗಳು ಇದೆ. ಮತ್ತು ಹಣಕಾಸಿನಲ್ಲಿ ವಿಚಾರದಲ್ಲಿ ಸಾಲ ಕೊಡೋದಾಗಿರಲಿ, ಮತ್ತು ಫ್ರೆಂಡ್ಸ್ಗಳಿಗೆ ಕೊಟ್ಟು ಮೋಸ ಹೋಗೋದಾಗಿರಲಿ ಮಾಡ್ಕೋಬೇಡಿ. ಸ್ವಲ್ಪ ಈ ತಿಂಗಳಲ್ಲಿ ಯಾರು ಕೂಡ ಸಾಲವನ್ನು ಕೊಡೋಕ್ಕೆ ಹೋಗಬೇಡಿ. ಕೊಟ್ಟರೂ ಸಹಿತ ಅದರಿಂದ ನಿಮಗೆ ನಷ್ಟ ಉಂಟಾಗ್ತಾ ಹೋಗುತ್ತೆ. ಇಷ್ಟು ಹಣಕಾಸಿನ ವಿಚಾರದಲ್ಲಿ ತುಂಬಾ ಅನುಕೂಲ ಆಗಿದೆ. ಮತ್ತು ಇದು ಎಲ್ಲ ಬಿಟ್ಟು ನಿಮಗೆ ಆರ್ಥಿಕ ಅಡೆತಡೆಗಳಾಗ್ತಾ ಇರ್ಬೋದು, ಮತ್ತು ಗುಪ್ತ ಸಮಸ್ಯೆಗಳು ಎದುರಾಗ್ತಾ ಇರ್ಬೋದು, ಮತ್ತು ಯಾವುದೇ ಒಂದು ಕೆಲಸ ಕಾರ್ಯಗಳಲ್ಲಿ ಅಡೆತಡೆಗಳು ಬರ್ತಾ ಇರ್ಬೋದು, ಮತ್ತು ಇನ್ನಿತರ ನಿಮಗೆ ಯಾವುದೇ ಒಂದು ಸಮಸ್ಯೆಗಳು ಹೇಳ್ಕೊಳಕ್ಕೆ ಆಗದೇ ಇದ್ದರೂ ಕೂಡ ಪ್ರತಿ ಶನಿವಾರ ಆಂಜನೇಯ ಸ್ವಾಮಿಯ ದರ್ಶನ ಪಡೆದು 11 ಪ್ರದಕ್ಷಿಣೆ ಹಾಕಿ ಬಂದಷ್ಟು ನಿಮಗೆ ಎಲ್ಲ ರೀತಿ ಒಳ್ಳೆಯದಾಗ್ತಾ ಹೋಗುತ್ತೆ. ನಿಮಗೆ ಆಯಸ್ಸು ಅಭಿವೃದ್ಧಿ ಆಗ್ತಾ ಹೋಗುತ್ತೆ, ಮನಃಶಾಂತಿ ರೂಪದಲ್ಲಿ ಸಿಗ್ತಾ ಹೋಗುತ್ತೆ, ಮನೆಯಲ್ಲಿ ನೆಮ್ಮದಿ ಬರ್ತಾ ಹೋಗುತ್ತೆ. ಇಷ್ಟು ಮಾಡ್ಕೊಂಬನ್ನಿ, ಎಲ್ಲ ರೀತಿ ಒಳ್ಳೆಯದಾಗುತ್ತಾ ಹೋಗುತ್ತೆ. ಸರ್ವೇ ಜನ ಸುಖಿನೋ ಭವಂತು. ಒಳ್ಳೆಯದಾಗಲಿ ವೀಕ್ಷಕರೇ.